ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಅಧಿಸೂಚನೆ ಹೊರಡಿಸಿರುವ ಪರೀಕ್ಷೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಹೊರಡಿಸಿರುವಂತಹ ಅಧಿಸೂಚನೆ ಆ ಒಂದು ಹುದ್ದೆಗಳ ಅರ್ಜಿ ಪ್ರಾರಂಭ ಮತ್ತು ಕೊನೆಯ ದಿನಾಂಕ ನೋಡಿದ್ರೆ ಸ್ನೇಹಿತರೆ, ನೀವು ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನೋಡ್ಬೋದಾಗಿದೆ ಪೋಸ್ಟ್ ನೇಮು ಮತ್ತು ನಂಬರ್ ಆಫ್ ಪೋಸ್ಟು, ಕ್ವಾಲಿಫಿಕೇಷನ್ನು ಮತ್ತು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ ಸುಮಾರು 1,000 ಹುದ್ದೆಗಳಿಗೆ ಭರ್ತಿ ಮಾಡಲು ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ವಿದ್ಯಾರ್ಹತೆ ನೋಡಿದ್ರೆ ಸೆಕೆಂಡ್ PUC, ITI, ಡಿಪ್ಲೊಮೊ ಮುಗಿಸಿರುವಂತಹ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಆದರೆ ಇಲ್ಲಿ ಈ ಒಂದು ಹುದ್ದೆಗಳಿಗೆ ಯಾವುದೇ ಒಂದು ದಿನಾಂಕವನ್ನು ಕರೆದಿಲ್ಲ ಅಪ್ಲಿಕೇಶನ್ನ ಹಾಕೋಕ್ಕೆ. ಯಾವಾಗಿನ ಅಂದರೆ ಯಾಕಂದರೆ ಲೋಕಸಭೆ ಚುನಾವಣೆ ಇರೋದ್ರಿಂದ ಈ ಒಂದು ನೇಮಕಾತಿಗೆ ಕೆಲವು ನಿಯಮಗಳು ಅಡ್ಡಿ ಬರೋದ್ರಿಂದ ಇನ್ನೂ ಕೂಡ ಈ ಒಂದು ನೇಮಕಾತಿ ಓಪನ್ ಆಗಿಲ್ಲ. ಎರಡನೇದಾಗಿ KAS ಹುದ್ದೆಗಳು ಅಂದರೆ ಕರ್ನಾಟಕ ಆಡಳಿತ ಸೇವೆ ಹುದ್ದೆಯಲ್ಲಿ 384 ಹುದ್ದೆಗಳಿಗೆ ಕರೆದಿದ್ದಾರೆ. ಇಲ್ಲಿ ಡಿಗ್ರಿಯನ್ನು ಮುಗಿಸಿರ್ಬೇಕಾಗಿರುತ್ತೆ ನೀವು. ಯಾವುದಾದರೂ ಒಂದು ಡಿಗ್ರಿಯನ್ನು ಮುಗಿಸಿದವರಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 4/3/2024ರಿಂದ 3/4/2024 ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. PDO ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇಲ್ಲಿ 247 ಹುದ್ದೆಗಳಿಗೆ ಕರೆದಿದೆ. ಇಲ್ಲೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಮುಗಿಸಿದರೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. 15/4/2024ರಿಂದ 15/5/2024 ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿದೆ. ಇಲ್ಲಿ BMTC ನಿರ್ವಾಹಕ ಹುದ್ದೆಗಳಿಗೂ ಕೂಡ ಅಪ್ಲಿಕೇಶನ್ನ ಕರೆದಿದ್ದಾರೆ. ಸುಮಾರು 2,500 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಿದೆ. ಇದಕ್ಕೆ ವಿದ್ಯಾರ್ಹತೆ ನೋಡಿದ್ರೆ ಸೆಕೆಂಡ್ PUC, ITI, ಡಿಪ್ಲೊಮೊ ಹುದ್ದೆಗಳಿಗೆ ನೇಮಕಾತಿಯನ್ನು ಡಿಪ್ಲೊಮೊ ಎಜುಕೇಷನ್ ಕಂಪ್ಲೀಟ್ ಆದವರಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. 10/3/2024ರಿಂದ 10/4/2024 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು BMTC ನಿರ್ವಾಹಕ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ. ಅದೇ ರೀತಿ ಗ್ರೂಪ್ C JE ಹುದ್ದೆಗಳಿಗೆ 313+97. ಡಿಪ್ಲೊಮೊ ಮತ್ತು BE ಆದಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿರುತ್ತೆ. 29ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. 28/5/2024 ಇಲ್ಲಿ ಕೊನೆಯ ದಿನಾಂಕ ಆಗಿರುತ್ತೆ. ಲ್ಯಾಂಡ್ ಸರ್ವೇಯರ್ ಭೂಮಾಪಕ ಅಧಿಕಾರಿಗಳ ಹುದ್ದೆಗಳು 364 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. BE, ಡಿಪ್ಲೊಮೊ, ITI, PUC ಸೈನ್ಸಲ್ಲಿ ಮಾಡಿರುವಂತಹ ಅಭ್ಯರ್ಥಿಗಳು 11/3/2024ರಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. 10/4/2024 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಅಂತ 93 ಹುದ್ದೆಗಳನ್ನ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಡಿಗ್ರಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇದು ಕೂಡ 7/3/2024 ಅರ್ಜಿಯನ್ನು ಕರೆದಿರ್ತಾರೆ. 6/4/2024 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ RRB ಟೆಕ್ನಿಷಿಯನ್, ರೈಲ್ವೆ ಇಲಾಖೆಯ ಟೆಕ್ನಿಷಿಯಲ್ ಹುದ್ದೆಗಳಿಗೆ ಸುಮಾರು ಬರೋಬ್ಬರಿ ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು. 9,000 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಇಲ್ಲಿ ಡಿಪ್ಲೊಮೊ, BSc, ITI ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. 9/3/2024ರಿಂದ 8/4/2024 ಇಲ್ಲಿ ಈ ಒಂದು ನೇಮಕಾತಿಗೆ ಇದು ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಕೂಡ ಬೃಹತ್ ನೇಮಕಾತಿ ಅಂದರೆ ರೈಲ್ವೆ ಇಲಾಖೆಯ RPF ಹುದ್ದೆಗಳು ಕೂಡ ಬಿಟ್ಟಿದ್ದಾರೆ. 10th ಅಥವಾ ಡಿಗ್ರಿ ಮುಗಿದಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. RPF ಹುದ್ದೆಗಳಿಗೆ ಇದು ಕೂಡ 15/4/2024ರಿಂದ 15/5/2024 ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ. ಯಾರ್ಯಾರು ಈ ಒಂದು ಸುಮಾರು 9 ಹುದ್ದೆಗಳ ಅಪ್ಡೇಟ್ ಆಗಿತ್ತು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಒಂದು ಹುದ್ದೆಗಳ ಮೇಲೆ ದಯವಿಟ್ಟು ಯಾರ್ಯಾರು ಅರ್ಹತೆ ಹೊಂದಿದಿರೋ ಅಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಈ ಒಂದು ಉದ್ಯೋಗವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಒಂದು ಜಾಬ್ ಅಪ್ಡೇಟ್ ಆಗಿತ್ತು. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.